ರೈತ ಬಾಂಧವರಿಗೆ ನಮಸ್ಕಾರಗಳು. ನಮ್ಮ ಜೈವಿಕ ನಿಯಂತ್ರಣ ವಿಭಾಗ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಐಸೇರಿಯಾ ಫಿಮೋಸೋರೋಸಿಯಾ ಅನ್ನೋಂಥ ಒಂದು ಜೈವಿಕ ಶಿಲೀಂಧ್ರನಾಶಕ ಉತ್ಪಾದನೆ ಮಾಡ್ತಾ ಇದ್ದೇವೆ. ಪರ್ಯಾಯವಾಗಿ ಲೆಕ್ಯಾನಿಸಿಲಮ್ ಲೆಕ್ಯಾನಿ ಆಗಿರ್ಬೋದು ಅಥವಾ ಐಸೇರಿಯಾ ಫಿಮೋಸೋರೋಸಿಯಾ ಅನ್ನೋಂಥ ಈ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕಗಳು ರಸಹೀರೋ ಕೀಟಗಳಿಗೆ ಮೈಟ್ ನುಸಿ ಆಗಿರ್ಬೋದು ಅಥವಾ ಶಲ್ಕ ಕೀಟಗಳು ಅಂತಲೇ ಕರಿತೀವಿ, ಮೀಲಿ ಬಗ್ಸ್ಗಳಾಗಿರ್ಬೋದು, ಇವೆಲ್ಲ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಇದೊಂದು ಐಸೇರಿಯಾ ಫಿಮೋಸೋರೋಸಿಯಾ ಅನ್ನೋಂಥ ಜೈವಿಕ ಕೀಟ ಶಿಲೀಂಧ್ರನಾಶಕ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಮುಖವಾಗಿ ಹೇಳಬೇಕಾಯ್ತಂತಂದರೆ ರಸಹೀರೋ ಕೀಟಗಳು ಮತ್ತು ಯಾವ ಕೀಟಗಳು ನಡೆದಾಡಲಿಕ್ಕೆ ಆಗೋದಿಲ್ಲವೋ, ಅಂದರೆ ಒಂದೇ ಕಡೆ ಅಂಟ್ಕೊಂಡಿರ್ತಾವಲ್ಲ ಅಂಥ ಕೀಟಗಳು ಭಾಳ ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕ ತನ್ನ ಒಂದು ಕಾರ್ಯಕ್ಷಮತೆ ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಾಯ್ತಂತಂದರೆ ಈ ಒಂದು ಐಸೇರಿಯಾ ಫಿಮೋಸೋರೋಸಿಯಾ ಅನ್ನೋಂಥ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕ 2 × 10⁸ ಕಾಲನಿ ಫಾರ್ಮಿಂಗ್ ಯೂನಿಟ್ಸ್ನಲ್ಲಿ ನಾವು ಇದನ್ನು ಉತ್ಪಾದನೆ ಮಾಡಿ ರೈತರಿಗೆ ತಲುಪಿಸ್ತಾ ಇದ್ದೀವಿ. ಅದನ್ನು ಯಾವ ಥರ ಬಳಕೆ ಮಾಡಬೇಕಂತಂತಂದರೆ ಇಲ್ಲಿ ಹಿಂದ್ಗಡೆ ಎಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸೊ ಪ್ರಮುಖವಾಗಿ ಇದನ್ನು ನೀರಿನಲ್ಲಿ ಅಂತಂದರೆ 5 ಗ್ರಾಮ್ ಈ ಒಂದು ಐಸೇರಿಯಾ ಫಿಮೋಸೋರೋಸಿಯಾ ಮತ್ತು 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದಲ್ಲೇ ಆದರೆ ನಾನು ಮೊದಲು ಹೇಳಿದಾಗೆ ಈ ರಸಹೀರೋ ಕೀಟಗಳಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಇದು ಸಾಮರ್ಥ್ಯತೆಯನ್ನು ಹೊಂದಿದೆ. ಸೊ ಇದನ್ನು ಉಪಯೋಗ ಮಾಡಬೇಕಾಯ್ತಂತ ರೈತರು ಆದಷ್ಟು ಮಟ್ಟಿಗೆ ಈ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕವನ್ನು ತಂಪಾದ ಪ್ರದೇಶದಲ್ಲಿ, ಆಮೇಲೆ ಇದನ್ನು ಸಿಂಪಡಣೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಬಿಸಿಲಿನ ತೀವ್ರತೆ ಜಾಸ್ತಿ ಇರಬಾರ್ದು, ಆದಷ್ಟು ತಂಪಾದ ಒಂದು ಸಮಯದಲ್ಲಿ ಈ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡಿದರೆ ಆದರೆ ಈ ಫಂಗಸ್ ಏನಂತ ಹೇಳ್ತೀವಿ ಅಥವಾ ಈ ಒಂದು ಜೈವಿಕ ಶಿಲೀಂಧ್ರ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಈ ಥರದ ರಸಹೀರೋ ಕೀಟಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದಾಗಿದೆ.